ಇನ್ನೊಂದು ಕಡೆಗೆ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಬುರುಡೆ ಬಿಟ್ಕೊಂಡು ಬಂದಂತಹ ವ್ಯಕ್ತಿ ಬುರುಡೆ ಮ್ಯಾನ್ ವಿಚಾರದಲ್ಲಿ ಈಗ ಕೈ ಸಂಸದನ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಂತ ಅನುಮಾನಗಳನ್ನು ಅಂತ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾರ ಮೇಲೆ ಈ ಅನುಮಾನ ನೋಡಿ. ಬುರುಡೆ ಹಿಂದಿದ್ದಾರ ಕಾಂಗ್ರೆಸ್ನ ಸಂಸದ ಶಶಿಕಾಂತ್ ಸೆಂಥಿಲ್. ಮಾಸ್ಕ್ ಮ್ಯಾನ್ನ ಕೈಗೆ ಬುರುಡೆ ಕೊಟ್ಟಿದ್ದೇ ಸೆಂಥಿಲ್. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೊಸ ಬಾಂಬ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂಳಲಾಗಿದೆ ಎಂಬ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಅತ್ಯಾಚಾರ, ಕೊಲೆ ಮಾಡಲಾಗಿದೆ ಅಂತ ಬುರುಡೆ ಸಮೇತ ಧುತ್ ಅಂತ ಪ್ರತ್ಯಕ್ಷವಾಗಿ ಸಂಚಲನ ಸೃಷ್ಟಿಸಿದ್ದ ಅನಾಮಿಕ ದೂರುದಾರನ ಹಿಂದೆ ಕಮ್ಯುನಿಸ್ಟರ ಕೈವಾಡ ಇದೆಯಂತ ಬಿಜೆಪಿ ನಾಯಕರು ದೂರಿದ್ರು. ಇದೀಗ ಈ ಪ್ರಕರಣದಲ್ಲಿ ದಕ್ಷಿಣ ಕನ್ನಡದ ಮಾಜಿ ಡಿಸಿ, ನಿವೃತ್ತ ಐಎಎಸ್ ಅಧಿಕಾರಿ, ತಮಿಳುನಾಡಿನ ತಿರುವಳ್ಳೂರಿನ ಹಾಲಿ ಕಾಂಗ್ರೆಸ್ನ ಸಂಸದ ಶಶಿಕಾಂತ್ ಸೆಂಥಿಲ್ ಮತ್ತು ಗ್ಯಾಂಗ್ನ ಕುಮ್ಮಕ್ಕಿದೆ ಅಂತ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆಪಾದನೆ ಮಾಡಿದ್ದಾರೆ. ತಮಿಳುನಾಡು ಮೂಲದ ವ್ಯಕ್ತಿಗೆ ಬುರುಡೆ ಕೊಟ್ಟಿದ್ದೇ ಶಶಿಕಾಂತ್ ಸೆಂಥಿಲ್ ಎಂದಿದ್ದಾರೆ. ಇವತ್ತು ಶಶಿಕಾಂತ್ ಸೆಂಥಿಲ್ IAS ದೇಶ ಒಡೆಯೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಮೂಲಕ ಇವತ್ತು DMK ಅಲಯನ್ಸಲ್ಲಿ ತಮಿಳುನಾಡಲ್ಲಿ ಏನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ಆ ಎಡಪಂಥಿ ವಿಚಾರಧಾರೆ ಇರುವಂಥ ಶಶಿಕಾಂತ್ ಸೆಂಥಿಲ್, ಈ ಯೂಟ್ಯೂಬರ್ಸು ಇದೆಲ್ಲ ಸೇರ್ಕೊಂಡ್ಬಿಟ್ಟು ಅವ್ರು ಹೇಳಿರೋ ವಿಚಾರ ಅದು ನಿಜ ಅಂತೇಳಿ ಪ್ರೂವ್ ಮಾಡಲಿಕ್ಕಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ಮುಸುಕುದಾರಿ ರೂಪದಲ್ಲಿ ತಲೆಯಲ್ಲಿ ಬುರುಡೆಯನ್ನು ಕೊಟ್ಟು ಇವತ್ತು ನಮ್ಮ ಸರ್ಕಾರ ರಚನೆ ಮಾಡಿರುವಂಥ SIT ಮೂಲಕ ಇವತ್ತು ಯಾವುದೇ ಸತ್ಯ ಹೊರಗಡೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರನೇ ನಗೆಪಟ್ಲಿಗೆ ಈಡಾಗಿರುವಂಥ ಒಂದು ವಿಚಾರ. ಇನ್ನು ಜನಾರ್ದನ್ ರೆಡ್ಡಿ ಬಳಿಕ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಸಂಸದ ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಎಲ್ಲಾ ಷಡ್ಯಂತ್ರಗಳಿಗೆ ಉತ್ತರವನ್ನ ಕೊಡುತ್ತಾರೆ. ಕಾಂಗ್ರೆಸ್ ನಾಯಕರು ತಮ್ಮ ನಿಲುವನ್ನ ಪ್ರಕಟಿಸಬೇಕು ಅಂದಿದ್ದಾರೆ. ಈ ಹಿಂದಿನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ನಮ್ಮ ಸೆಂಥಿಲ್ ಅವರು ಇದರೊಳಗಿಂದ ಷಡ್ಯಂತರ ಹೂಡ್ತಿದ್ದಾರೆ. ಖಂಡಿತವಾಗಿಯೂ ಫಸ್ಟಿಗೆ ತನಿಖೆಗೆ ಒಳಪಡಬೇಕಾದದ್ದು ಇವರ್ಯಾರಲ್ಲ, ಸೆಂಥಿಲ್ ಅವರನ್ನು ತನಿಖೆಗೆ ಒಳಪಡಬೇಕು. ಸತ್ಯಸಂಗತದಲ್ಲಿ ಬಯಲಾಗ್ತದೆ. ಅವರು ಇವತ್ತು ಇನ್ನು ಸಮಾಜದ ಒಳಗೆ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡ್ತಿದ್ದಾರೆ. ಧರ್ಮಸ್ಥಳ ವಿರುದ್ಧ ಎಡಪಂಥೀಯರ ಪಿತೂರಿ. DKಶಿ ಹೇಳಿದಂತೆ ಷಡ್ಯಂತ್ರವೂ ನಡೆದಿರಬಹುದು. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಂಸದನ ಒತ್ತಡ. ಧರ್ಮಸ್ಥಳಕ್ಕೆ ಮಾಸ್ಕ್ ಮ್ಯಾನ್ ಕಳುಹಿಸಿದ್ದೇ ಶಶಿಕಾಂತ್ ಸೆಂಥಿಲ್ ಎಂಬ ಆರೋಪದ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು, ಬುರುಡೆ ಪಿತೂರಿಯ ಹಿಂದೆ ಎಡಪಂಥೀಯರ ಕೈವಾಡ ಇರಬೇಕು. DCM DK ಶಿವಕುಮಾರ್ ಹೇಳಿದಂತೆ ಷಡ್ಯಂತ್ರವೂ ನಡೆಯುತ್ತಿರಬೇಕು. ಈ ಬಗ್ಗೆ ಸೂಕ್ತ ತನಿಖೆಯಾಗಲಿ ಎಂದಿದ್ದಾರೆ. ನೋಡಿ, ಇದರಿಂದ ಯಾರಿದ್ದಾರೆ, ಯಾರ ಷಡ್ಯಂತ್ರದಿಂದ ಅಡಗಿದೆ, ಇವ್ಯಾವು ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಧಾರ್ಮಿಕ ಭಾವನೆಗಳಿಗೇನು ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ, ಅಪಪ್ರಚಾರಗಳು ಆಗಿದ್ದಾವೆ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿದಾದರೂ ಕೂಡ ಧರ್ಮಸ್ಥಳದ ವಿಚಾರ ಬಗ್ಗೆ, ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆ ನಂಬಿಕೆ ಇದ್ದಿದ್ದೇ ಆದಲ್ಲಿ ಶಕ್ತಿಗಳು ಹಿಂದೆ ಇದ್ದೇನು ಕೆಲಸ ಮಾಡಿದ್ದೇವೆ ಅದರ ವಿರುದ್ಧನೂ ಕೂಡ ತನಿಖೆ ಆಗಬೇಕು. ಹಲವರು ಈ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ತಮಿಳುನಾಡಿನ ಕಾಂಗ್ರೆಸ್ ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ಆ ಕಾಯಿಲೆ ಇವರಿಗೆ ಅಂಟಿರ್ಬೋದು. ದೇವರನ್ನು ನಾವು ಪೂಜೆ ಮಾಡಿದ ಮೇಲೆ ಸಕಲ ಜೀವಾತ್ಮಗಳಿಗೂ ಲೇಸನೆ ಬಯಸು ಅಂತ ಕೇಳ್ತೀವಿ. ಅಂಥದನ್ನ ಎರಾಡಿಕೇಟ್ ಮಾಡಬೇಕು ಅಂದ್ರೆ ಒಂದು ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರಬಹುದು, ದೇಶದ ಗಡಿಯನ್ನು ದಾಟಿರಬಹುದು. ಇನ್ನು ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬುರುಡೆ ಸಂಶೋಧನೆ ಮಾಡುತ್ತಿರಬೇಕು. ರೆಡ್ಡಿ ಸಂಶೋಧನೆ ಮಾಡಿದ್ದು ಯಾವಾಗ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಭಾಳಷ್ಟು ಅದ್ರ ಬಗ್ಗೆ ಈಗ ಅದೇನೋ ಅನಾಮಿಕ ಇದನ್ನ ಮಾಡ್ತಾ ಇದ್ದಾನಲ್ಲ, ಒಬ್ರು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ. ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನ ಮಾಡ್ತಾರೆ. ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ. ಒಟ್ನಲ್ಲಿ ಬುರುಡೆ ಪ್ರಹಸನಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯ ನಂತರವಷ್ಟೇ ಎಲ್ಲ ಸತ್ಯಾಂಶಗಳು ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.